ನಮಸ್ಕಾರ ವೀಕ್ಷಕರೇ, ಏಟಿಎನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರಾಮದುರ್ಗ ತಾಲೂಕು ರೈಲ್ವೆ ಕ್ರಿಯಾ ಸಮಿತಿಯಿಂದ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣಗೆ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಕಳೆದ 20 ವರ್ಷಗಳಿಂದ ರಾಮದುರ್ಗದ ಜನತೆ ಲೋಕಾಪುರದಿಂದ ರಾಮದುರ್ಗ, ಸಿರಸಂಗಿ, ಕಾಳಮದೇವಿ, ಸವದತ್ತಿ, ಯಲ್ಲಮ್ಮ ಮಾರ್ಗವಾಗಿ ಧಾರವಾಡ ರೈಲ್ವೆ ಮಾರ್ಗ ಆಗಬೇಕೆಂದು ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಈ ಹೋರಾಟದ ಭಾಗವಾಗಿ 2016-17ರಿಂದ ಸರ್ವೆ ನಡೆದು 2019ರಲ್ಲಿ ರೂಪಾಯಿ 1667 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಆಗಿ ಕೆಲಸ ಪ್ರಾರಂಭವಾಗಿದೆ. ಉಳಿದಿದೆ ಕೆಲಸ ಏಕೆ ಪ್ರಾರಂಭವಾಗಿಲ್ಲ ಎಂಬುದು ನಿಗೂಢವಾಗಿದೆ. ಕೂಡಲೇ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಪ್ರಾರಂಭ ಮಾಡಿ 3-4 ಜಿಲ್ಲೆಗಳ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂದು ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರು ಹಾಗೂ ಸದಸ್ಯರು ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣನವರಿಗೆ ಮನವಿಯನ್ನು ನೀಡಿ ಒತ್ತಾಯಿಸಿದರು. ನಂತರ ಸಚಿವ ವಿ ಸೋಮಣ್ಣ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ರಾಮದುರ್ಗ ಮಾರ್ಗ ಪ್ರಾರಂಭ ಮಾಡುವೆ. ಕರ್ನಾಟಕ ರಾಜ್ಯ ಸರ್ಕಾರದವರು ರೈಲ್ವೆ ಮಾರ್ಗಕ್ಕೆ ಭೂಮಿ ಕೊಟ್ಟರೆ ಇದಕ್ಕೆ ನಾವು ಸ್ಪಂದನೆ ಮಾಡುವೆ. ಈಗಾಗಲೇ 2 ಬಾರಿ ಸರ್ವೆ ಆಗಿದೆ, ಇನ್ನು 1 ಬಾರಿ ಸರ್ವೆ ಮಾಡಿಸಿ ಇದರ ಬಗ್ಗೆ ರೈಲ್ವೆ ಮಂತ್ರಿಯ ಜೊತೆಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ರಾಮದುರ್ಗ ಮಾರ್ಗ ಕೆಲಸ ಪ್ರಾರಂಭ ಮಾಡುವೆ ಎಂದು ಪ್ರತಿಕ್ರಿಯೆ ನೀಡಿದರು. ರೈಲ್ವೆ ಹೋರಾಟದ ಮುಖಂಡ ಗೈಗು ಜೈನಿ ಖಾನ್ ವಿವರಿಸಿದರು. ಎಲ್ಲ ರಾಮದುರ್ಗ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಎಲ್ಲ ಸಮಾಜದ ಮುಖಂಡರಿಗೆ, ಸಂಘಟನೆಗಳ ಮುಖಂಡರಿಗೆ ನಮಸ್ಕಾರಗಳು. ನಮ್ಮ ಹೋರಾಟ ಏನು 12ನೇ ತಾರೀಕಿಗೆ ಒಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ಏನಾಯ್ತು, ಎಲ್ಲ ತಾಲೂಕಿನ ಜನರ ಒಂದು ಗಮನವನ್ನು ಸೆಳೆಯುವಂಥ ಒಂದು ಹೋರಾಟವನ್ನು ನಾವು ಮಾಡಿದ್ದೀವಿ. ಅದರ ಭಾಗವಾಗಿ ಮೊನ್ನೆ ಅಂದರೆ 14ನೇ ತಾರೀಕಿಗೆ ನಮ್ಮ ರೈಲ್ವೆ ರಾಜ್ಯ ಸಚಿವರು ಆಗಿರುವಂಥ ಶ್ರೀಮಾನ್ಯ ವಿ ಸೋಮಣ್ಣ ಅವರು ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕ ತಕ್ಷಣವೇ ನಾವು ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಕ್ರಿಯಾ ಹೋರಾಟ ಸಮಿತಿಯ ಎಲ್ಲ ಸದಸ್ಯರು ಒಳಗೊಂಡು ಒಂದು ಗುಂಪು ಚರ್ಚೆ ಮಾಡಿ ಎಷ್ಟು ಜನ ಹೋಗೋದು, ಯಾರ್ಯಾರು ಹೋಗೋದು ಅಂಥೇಳಿ ತೀರ್ಮಾನ ಮಾಡಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಎಲ್ಲ ಮುಖಂಡರನ್ನು ಒಳಗೊಂಡಂತೆ ನಾವು ಒಂದು ನಿಯೋಗವನ್ನು ತೆಗೆದುಕೊಂಡು ಬೆಳಗಾವಿಗೆ ಹೋಗಿ ಮಾನ್ಯ ರಾಜ್ಯ ಸಚಿವರು ಆಗಿರುವಂಥ ರೈಲ್ವೆ ಸಚಿವರು ಆಗಿರುವಂಥ ಮಾನ್ಯ ವಿ ಸೋಮಣ್ಣ ಅವರಿಗೆ ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟು 2016 ಮತ್ತು 2017ರಲ್ಲಿ ಏನು ಸರ್ವೆ ಆಗಿ 2019ರಲ್ಲಿ ಕ್ರಿಯಾ ಯೋಜನೆ ಆಗಿ ಆ ಕ್ರಿಯಾ ಯೋಜನೆ ಆದಮೇಲೆ ಆ ಕೆಲಸ ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಿ ಅವರಿಗೆ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೀವಿ. ಈ ಮನವಿಯನ್ನು ಸ್ವೀಕರಿಸ್ಕೊಂಡು ಇದನ್ನು ನಾನು ಪರಿಶೀಲನೆ ಮಾಡ್ತೀನಿ. ಪರಿಶೀಲನೆ ಮಾಡಿ ಲೋಕಾಪುರದಿಂದ ರಾಮದುರ್ಗ, ಸಿರಸಂಗಿ, ಸವದತ್ತಿ ಮತ್ತು ಧಾರವಾಡದವರೆಗೆ ಈ ಕೆಲಸ ಮಾಡ್ತೀನಿ. ತಾವೆಲ್ಲರೂ ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಭೂಮಿಯನ್ನು ಕೊಡಿಸುವಂಥ ಒಂದು ಕೆಲಸ ಮಾಡಿರಿ ಅನ್ನುವಂಥ ಮಾತು ನಮಗೆ ಹೇಳಿದ್ದಾನೆ. ಅದಕ್ಕೆ ನಾವು ರಾಜ್ಯ ಸರ್ಕಾರದ ಜೊತೆಯೂ ಮಾತಾಡಿ ಭೂಮಿಗಾಗಿ ನಾವು ಒಂದು ಹೋರಾಟ ಮಾಡಬೇಕಾಗಿದೆ. ನಮಗೆ ಲೈನ್ ಬರುವಂಥದ್ದು ಗ್ಯಾರಂಟಿ ಇದೆ. ನಾವು ರಾಜ್ಯ ಸರ್ಕಾರದಿಂದ ಭೂಮಿಯನ್ನು ಕೊಡಿಸುವಂಥ ಒಂದು ಹೋರಾಟ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಲೋಕಾಪುರದಿಂದ ರಾಮದುರ್ಗ, ಸಿರಸಂಗಿ, ಸವದತ್ತಿ ಮತ್ತು ಲೋಕಾಪುರಕ್ಕೆ ಭೂಮಿ ಕೊಟ್ಟರೆ ಮಾರ್ಗ ನಿರ್ಮಾಣ ಅನ್ನುವಂಥ ಮಾತನ್ನು ಸೋಮಣ್ಣವರು ಹೇಳಿದ್ದಾರೆ. ಆ ಒಂದು ಭೂಮಿ ಕೊಡಿಸುವಂಥ ಕೆಲಸಕ್ಕೆ ನೀವು ಎಲ್ಲರೂ ಮುಂದೆ ಸಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಮೊನ್ನೆ ಸೋಮಣ್ಣ ಅವರಿಗೆ ಮನವಿ ಕೊಡುವಂಥ ಸಂದರ್ಭದಲ್ಲಿ ಸೇರಿದಂಥ ಎಲ್ಲ ಪಕ್ಷದ ಮುಖಂಡರಿಗೆ ಆಮೇಲೆ ಎಲ್ಲರಿಗೂ ಕ್ರಿಯಾ ಸಮಿತಿ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಲೈನನ್ನು ಕೂಡ ಕೇಳಿದ್ದಾರೆ. ರಾಮದುರ್ಗ ಲೋಕಾಪುರ ಅದೊಂದು ಮತ್ತು ಕುರ್ಚಿಯಿಂದ ಒಂದು ಲಿಂಕನ್ನು ಕೇಳಿದ್ದಾರೆ. ಇವೆರಡಕ್ಕೂ ಕೂಡ ಈಗಾಗಲೇ ಒಂದು ಸರ್ವೆ ಆಗಿದೆ, ಇನ್ನೊಂದಕ್ಕೆ ಸರ್ವೆ ಆಗಬೇಕಾಗಿದೆ. ಅದು ಕೂಡ ಮಾಡೋದಕ್ಕೆ ನಾನು ಮನವಿ ಕೊಟ್ಟಿದ್ದಾರೆ, ಅದನ್ನು ನೋಡಿಸ್ತೀನಿ. ನಮಗೆ ಒಂದು ಉದ್ದೇಶ, ಈಗಾಗಲೇ ನಮ್ಮ ಭಾರತ ಸರ್ಕಾರ ಎಷ್ಟು ಮಟ್ಟಿಗೆ ಆದ್ಯತೆ ಕೊಡಬೇಕು ಇದು ಕೊಟ್ಟಿದ್ದೀವಿ. ಇದಲ್ದಿರಾನೆ ನಾವು ಹೊಸದಾಗಿ 2014ರಲ್ಲಿ 2014ರಿಂದ 2024ವರೆಗೂ 450 ಹೊಸ ಮಾರ್ಗಗಳನ್ನು ಕರ್ನಾಟಕದಲ್ಲಿ ನಾವು ಮಾಡಿದ್ದೀವಿ. ಆದರೆ 2 ಸರ್ಕಾರ ಒಂದೇ ಭಾವನೆ ನಂದು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಿದ್ರೆ ಅಭಿವೃದ್ಧಿಯನ್ನು ಕಾಣ್ಬೋದೇ ವಿನ ಇಲ್ಲಾಂದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಂದುಳಿದ ಇದಾಗಿದೆ. ಹಿಂದುಳಿದ ಪ್ರದೇಶಗಳನ್ನು ಕೂಡ ನಾವು ಗಮನಕ್ಕೆ ತೆಗೆದುಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ಭೂಮಿ ಹಸ್ತಾಂತರ ಮಾಡುವ ಜೊತೆಯಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಏನೆಲ್ಲವನ್ನು ಕೂಡ ವಿಕಾಸದಲ್ಲಿ ತೆಗೆದುಕೊಂಡಿದ್ದೇವೆ. ನಮ್ಗೆ ಆಸೆ ಇದೆ, ಒಂದು ನಂಬಿಕೆ ಇದೆ. ಭಾರತ ಸರ್ಕಾರ ವಿಶೇಷವಾಗಿ ಏನು ಇವತ್ತು ಬೆಳಗಾವಿ ಜಿಲ್ಲೆ ಇರ್ಬೋದು, ಸವದತ್ತಿ, ಯಲ್ಲಮ್ಮ ಭಾಗದ ರೈಲ್ವೆ ಲೈನ್ ಇರ್ಬೋದು,
ಬೇರೆ ಬೇರೆ ಹೊಸಗಳನ್ನು ತಗೊಳ್ಕೊಳ್ಳೋ ಜೊತೆಯಲ್ಲಿ ಬೆಂಗಳೂರನ್ನು ಯಾವ ರೀತಿ ನಾವು ಆದ್ಯತೆ ಕೊಡ್ತೀವೋ ಬೆಳಗಾವಿಗೂ ಕೂಡ ಅದೇ ರೀತಿಯಾದ ಆದ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡಿದೆ.